ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ವೇದು ಕನ್ನಡಿಗ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಡವರಾಜ್ ಬ್ರೋದು ಮತ್ತು ಸ್ಮಿತಾ ಅವ್ರದ್ದು ಸ್ವಲ್ಪ ಲೈಟಾಗಿ ಏನೋ ಕಿರಿಕ್ ಆಗಿದೆಯಂತೆ. ಬನ್ನಿ ಗೈಸ್ ಆ ಕಿರಿಕ್ ವಿಡಿಯೋನ ನೋಡ್ಕೊಬರೋಣ ಏನಂತ. ಓಕೆನಾ? ಈಗ ಬನ್ನಿ ಗೈಸ್ ವಿಡಿಯೋ ನೋಡೋಣ. ಕ್ಲಾರಿಟಿ ವಿಡಿಯೋ ಇದು, ನಾವೇನು ಹೇಟ್ ಕೊಡ್ತಾ ಇಲ್ಲ. ಅದರಲ್ಲಿ ಗೈಸ್ ಡವರಾಜ್ ಅವರು ಏನೋ ಸ್ವಲ್ಪ ರಿಯಾಕ್ಟ್ ಮಾಡಿದ್ದಾರೆ, ಓವರ್ ಆಗಿ ಅಂದರೆ ಬೈದಿದ್ದಾರೆ ಸ್ವಲ್ಪ. ನಾವು ಮತ್ತೆ ಅವ್ರ ತಂಟೆಗೆ ಹೋಗಲ್ಲ. ಏನ್ ತಪ್ಪಾಗಿತ್ತೋ ಅದನ್ನ ಅವ್ರು ಆಲ್ರೆಡಿ ಮತ್ತೆ ಅವ್ರ ತಂಟೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅವ್ರು ಸಾರಿ ಕೇಳ್ತೀನಿ ಅಂತ ಹೇಳಿದ್ರಿಂದ ತಿರ್ಗಾ ಹೋಗಿ ಅವ್ರು ಬೈಯಕ್ಕೆ ಹೋಗ್ಬಿಡಿ ಆಯ್ತಾ. ಬಿಟ್ಟಾಗಿ ಗೈಸ್, ಒಬ್ರು ಸಾರಿ ಕೇಳೋದ್ಕಿಂತ ನಮ್ಗೆ ಇನ್ನೊಂದು ಒಳ್ಳೇದಿನೇನಿಲ್ಲ ಅಂತ ಅನ್ಸುತ್ತೆ. ಚಪ್ಪಲಿ ಕಿತ್ತೋಗೋರ್ಗು ನಾನೇ ಹೋಗಿ ಹೊಡ್ಬಿಟ್ಟು ಬರ್ತೀನಿ ಸುಳ್ಳೆ ಮಗನ್ಗೆ. ಆದ್ರೂ ಗೈಸ್ ಸ್ಮಿತಾ ಅವರು ಜಾಸ್ತಿ ಬೈದ್ ಬಿಟ್ಟಿದ್ದಾರೆ. ಲೇಡೀಸ್ ಆಲ್ಮೋಸ್ಟ್ ಲೈವ್ ಅಲ್ಲಿ ಹಂಗೆಲ್ಲ ಬೈಬಾರ್ದು ಗೈಸ್. ಸುಳ್ಳೆ ಮಗನ್ಗೆ ಇವಾಗ ನಾನು ಟ್ರಿಗರ್ ಆದೆ ಗೈಸ್. ಈ ಟೈಮಿಗೆ ನಾನು ಟ್ರಿಗರ್ ಆಗಿ ಡವರಾಜ್ ಬ್ರೋ ಅವರು ಈಗ ಟ್ರಿಗರ್ ಆಗ್ಬಿಟ್ರು. ಈ ಮಾತಿಗೆ ನಾನು ಟ್ರಿಗರ್ ಆದೆ. ಹೇಳಿದ್ದೀನಿ ಕ್ಲಾರಿಟಿ ಕೊಟ್ಟು ಇವತ್ತಿನ ಸ್ಟ್ರೀಮ್ ಎಂಡ್ ಮಾಡ್ತೀನಪ್ಪ. ನಾನು ಜಗಳನೇ ಬೇಡ ಅಂತ. ಹಲೋ ಹಲೋ ಹಲೋ, ಯಾರಿದು? ಫೋನ್ ಮಾಡಿದ್ದಾರೆ ಗೈಸ್. ಕೋಬಯ್ಯನು ಡಿಸ್ಕೌಂಡ್ ಹೋಗು ಅಂದ. ಅಮ್ಮನ ಅವನಿಗೇನು ಕೆಲಸ ಇಲ್ಲ. ಏನೋ ಹಂಗಂದಪ್ಪ, ಅದಕ್ಕೆ ಬಂದ. ಯಾಕೆ ಅಷ್ಟೇ ಲೈವ್ ಅಲ್ಲ ಇದೀವಿ ನಾವು. 3,000 ಜನ ನೋಡ್ತಾವ್ರ. ಏನಾರು ಮಾಡ್ಕೋ ಬಾರೋ, ನೀನೇ ಮೇಯ್ನು. ಇಲ್ಲ ಬ್ರೋ, ಅಲ್ಲಿ ಯಾರು ಬ್ರೋ ನೀವು ಚೆನ್ನಾಗಿದ್ದೀರಾ? ಬಾಯ್. ನಾನು ಆಕ್ಚುಲಿ ಲೈವ್ ಅಲ್ಲಿ ಮಾತಾಡ್ತಿರ್ಲಿಲ್ಲ. ಇಲ್ಲಿ ಯಾವ್ದೋ ಒಂದು ಐತೆ, ಇದೊಂದು ಕ್ಲಿಪ್ ಐತೆ. ಈ ನನ್ ಮಗನೇ ಲೈವ್ ಹೋಗು ಅಂತ ಹೇಳಿದ್ ನಾನು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರ್ಯಾರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಅಲ್ಲಿ ನಡಿ. ಇನ್ನು BGMI ವಿಡಿಯೋನ ಹಾಕ್ತೀನಿ, ನೋಡೋಣ ಶೀಘ್ರದಲ್ಲೇ ಇದೆ. ಓಕೆ ಗೈಸ್, ಬಾಯ್.